ಮಕ್ಕಳು ತುಂಬ ಚೆನ್ನಾಗಿ ಮಾತನಾಡಿದರು ಅನ್ನೋದಕ್ಕಿಂತ ಮಾತನಾಡೋದು ಹೇಗೆ ಅನ್ನೋದನ್ನು ಬರವಣಿಗೆಯಲ್ಲಿದ್ದರೂ ಕೂಡ ತೋರಿಸಿಕೊಟ್ರು. ಆದರೆ ಎದುರಿಗಿರುವಂಥ ಮಕ್ಕಳಿಗೆ ಆಸಕ್ತಿ ಕಾಣಲಿಲ್ಲ. ನನಗೆ ನಿಮ್ಮ ವ್ಯಕ್ತಿತ್ವ ವಿಕಾಸ ಆಗಬೇಕಾದ್ರೆ ಮೊದಲನೇದು ನಿಮ್ಮಲ್ಲಿ ಆಸಕ್ತಿ ಇರಬೇಕು. ಶ್ರದ್ಧೆಯಿಂದ ಕೇಳುವಂಥ ಮನಸ್ಥಿತಿ ಇರಬೇಕು. ಅದನ್ನೇ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳ್ತಾರೆ. ನೀವು ಕೇಳುವಾಗ ನಿಮ್ಮ ಮನಸ್ಸು ಅತ್ತ ಇತ್ತ ಹರಿಬಿಡಬಾರ್ದು. ಶರೀರ ನೇರವಾಗಿರಬೇಕು. ಆ ಮಾತುಗಳು ನಿಮ್ಮ ಕಿವಿಯ ಒಳಗಡೆ ಪ್ರವೇಶ ಮಾಡಬೇಕು. ಮತ್ತೆ ನೀವು ಅದನ್ನು ಮಥನ ಮಾಡ್ತಾ ಹೋಗಬೇಕು. ಹಾಗಾದಾಗ ಮಾತ್ರ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯ ಇದೆ. ಈ ವ್ಯಕ್ತಿತ್ವ ವಿಕಸನ ಅನ್ನೋ ಪದವನ್ನು ಗಮನಿಸಿದರೆ ಅಲ್ಲಿ ವ್ಯಕ್ತಿ ಇದ್ದಾನೆ, ವ್ಯಕ್ತಿತ್ವ ಇದೆ, ವಿಕಸನ ಇದೆ. 3 ಪದಗಳನ್ನು ನೀವು ಗಮನಿಸಬೇಕು. ವ್ಯಕ್ತಿ, ವ್ಯಕ್ತಿತ್ವ ಮತ್ತು ವಿಕಸನ. ಇದು 3 ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ನಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು ಅಂದರೆ ವ್ಯಕ್ತಿ ತನ್ನೊಳಗಡೆ ತಾನು ನೋಡ್ಕೊಳ್ಬೇಕು. ಅಂತರಂಗದ ಪ್ರವೇಶ ಬಹಳ ಮುಖ್ಯ. ನಾವು ಬಹಿರಂಗವಾಗಿ ಪ್ರವೇಶ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಆದರೆ ನನ್ನೊಳಗಡೆ ನಾನು ನೋಡ್ಕೊಳ್ಳದೆ ಇದ್ದರೆ ಬರೀ ಬಾಹ್ಯವಾಗಿ ನಮ್ಮ ಇಂದ್ರಿಯಗಳನ್ನು ಹರಿಬಿಟ್ರೆ ವ್ಯಕ್ತಿತ್ವ ಎಂದೂ ಕೂಡ ವಿಕಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಆರಂಭದಲ್ಲಿ ಒಂದು ಅಪರೂಪದ ನೃತ್ಯ ರೂಪಕವನ್ನು ಮಾಡಿದರು. ಯಾವುದದು ನೃತ್ಯ ರೂಪಕ? ಒಳಿತು ಮಾಡು ಮನಸ್ಸ. ಆ ಒಳಿತು ಮಾಡೋದು ನನ್ನ ಒಳಗಡೆನೇ ಇದೆ. ನಾನು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ ಅವರು ಕೂಡ ನನಗೆ ಒಳ್ಳೇದು ಮಾಡ್ತಾರೆ. ನಾನು ಇನ್ನೊಬ್ಬರಿಗೆ ಕೇಡನ್ನು ಬಯಸಿದರೆ ಅವರು ಅದನ್ನೇ ಪ್ರತಿಕ್ರಿಯೆಯಾಗಿ ತೋರಿಸ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗೋದು ಅಂತಂದರೆ ಅವನು ತನ್ನೊಳಗೆ ತಾನು ಮಾಗ್ತಾ ಹೋಗುವಂಥದ್ದು. ಆ ಮಾಗುವ ಕ್ರಿಯೆ ಎಲ್ಲಿಂದ ಪ್ರಾರಂಭ? ಅದು ಮನೆಯಿಂದ, ತಾಯಿಯಿಂದ, ಸಮಾಜದಿಂದ ಆಗಬೇಕಾದಂಥ ಕಾರ್ಯ. ಹಾಗಾಗಿನೇ ಮನೆಯ ಮೊದಲ ಪಾಠಶಾಲೆ, ಅದು ಮುಂದಿಂದೆಲ್ಲ ನಿಮಗೆ ಗೊತ್ತಿದೆ. ಆ ಜನನಿ ಪಾಠ ಹೇಳಿದಾಗ ಅಲ್ಲಿ ವ್ಯಕ್ತಿತ್ವ ವಿಕಾಸನ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂತಂದರೆ ಮನುಷ್ಯತ್ವವನ್ನು ಕಳ್ಕೊಂಡು ಮೃಗ ಆಗ್ತಾನೆ. ಬೆಳಗ್ಗೆ ಪ್ರಜಾವಾಣಿಯಲ್ಲಿ ಒಂದು ಚಿಂತನ ಓದ್ತಾ ಇದ್ದಾಗ ಅದರಲ್ಲಿ ಒಂದು ಪ್ರಸಂಗ ಬಹಳ ಅದ್ಭುತವಾಗಿ ಬಂದಿದೆ. ಮಳೆ ಅಂತಂದರೆ ಏನಂತಿರುತ್ತೆ? ಗಾಡಿ ಬಡಿತಿರಲ್ಲ, ಅದಕ್ಕೆ ಮಳೆ ಅಂತ ಕರೀತಾರೆ. ಒಬ್ಬ ಹುಡುಗನಿಗೆ ವಿಪರೀತ ಸಿಟ್ಟು. ಮನೆಯಲ್ಲೂ ಸಿಟ್ಟು ಮಾಡ್ತಿದ್ದ, ಹೊರಗಡೆ ಹೋದಾಗಲೂ ಸಿಟ್ಟು ಮಾಡ್ತಿದ್ದ. ಅವನಿಗೆ ಸಮಾಧಾನವಾಗಿರೋದೇ ಗೊತ್ತಿರಲಿಲ್ಲ. ಆಗ ಅವ್ರ ತಂದೆಗೆ ಒಂದು ಉಪಾಯ ಹೊಳಿತು. ನೋಡಪ್ಪ, ನೀನು ಸಿಟ್ಟು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನೋಡಿ, ಈ ಚೀಲದಲ್ಲಿ ಒಂದಿಷ್ಟು ಮಳೆಗಳದಾವೆ. ನಮ್ಮ ಮನೆ ಎದುರಿಗೆ ಒಂದು ಮರ ಇದೆ. ನೀನು ಆ ಮರಕ್ಕೆ ನಿನಗೆ ಸಿಟ್ಟು ಬಂದಾಗೆಲ್ಲ ಒಂದು ಮಳೆ ಹೊಡೆದ. ಆಯಿತು ಅಂತ ಒಪ್ಕೊಳ್ತಾನೆ. ಮೊದಲನೇ ದಿನವೇ ಅವನು ಸುಮಾರು 30-40 ಮಳೆ ಹೊಡಿತಾನೆ. ಅಂದರೆ ಎಷ್ಟು ಸಾರಿ ಸಿಟ್ಟು ಬಂದತ್ತೆ ಅವನಿಗೆ? 30-40 ಸಾರಿ ಸಿಟ್ಟು ಬಂದ. ಹಾಗೆಯೇ ಮರುದಿವ್ಸ ಮತ್ತೆ ಹೊಡಿತಾನೆ. ಅವಾಗ ಸ್ವಲ್ಪ ಕಡಿಮೆ ಆಗ್ತದೆ. ಅದ್ರ ಮರುದಿವ್ಸ ಹೊಡಿತಾನೆ. ಕ್ರಮೇಣ
ಮಳೆ ಹೊಡೆಯೋದು ನಿಲ್ಲಿಸ್ತಾನೆ. ಅಲ್ಲಿಗೇನಾಯಿತು? ಸಿಟ್ಟು ಕಡಿಮೆ ಆಯಿತು. ಆವಾಗ ತಂದೆಗೆ ಹೇಳ್ತಾನೆ, ಅಪ್ಪ ನಾನು ಸಿಟ್ಟು ಕಡಿಮೆ ಆಯಿತು, ಇವತ್ತಿನಿಂದ ನಾನು ಮಳೆ ಹೊಡೆಯೋ ಅಗತ್ಯ ಇಲ್ಲ. ಹಾಗಾದರೆ ಇನ್ನೊಂದು ಉಪಾಯ ಮಾಡಪ್ಪ, ಇವತ್ತಿನಿಂದ ನೀನು ಒಂದೊಂದೇ ಮಳೆಯನ್ನು ಆ ಮರದಿಂದ ಕೀಳ್ತಾ ಹೋಗು. ಅವನು ತಂದೆ ಹೇಳಿದ ಹಾಗೆ ಮಾಡ್ತಾನೆ. ಎಲ್ಲ ಕಿತ್ತ ಮೇಲೆ ಅಪ್ಪ ಇವತ್ತಿಗೆ ಮುಗಿದು ಅಂತ ಹೇಳ್ತಾನೆ. ಹಾಗಾದ್ರೆ ಆ ಮರದ ಸ್ಥಿತಿ ಏನಾಗೈತಿ ಅಂತಂದು, ಆ ಮರಕ್ಕೆಲ್ಲ ಗಾಯ ಆಗಿಬಿಟ್ಟಿದೆ. ಇನ್ನು ಆ ಮರ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಗ ತಂದೆ ಹೇಳ್ತಾರಂತೆ, ನೋಡಪ್ಪ, ನೀನು ಸಿಟ್ಟಿನ ಭರದಲ್ಲಿ ಯಾರಿಗೋ ಬೈತೀಯ, ಅದು ಆ ಮರದಲ್ಲಿ ಹೇಗೆ ಒಂದು ತೂತಾಗಿದೆಯೋ ಹಾಗೆ ಅವನ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ. ಯಾರು ಬಯಸ್ಕೊಂಡಿರ್ತಾನ ಅವನ ಮನಸ್ಸಿನಲ್ಲಿ ಮುಂದೇನಾಗ್ಬೋದು. ಈ ನೆಲೆಯಲ್ಲಿ ನಾವು ಆಡುವಂಥ ಮಾತುಗಳು ಕೂಡ ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕ ಆಗುವಂಥವು. ಹಾಗಾಗಿ ಬಸವಣ್ಣವರು ವ್ಯಕ್ತಿತ್ವ ವಿಕಾಸದ ಮೊದಲ ಪುರುಷರು ಅಂತ ಅವ್ರು ಹೇಳಿದ್ರಲ್ಲ, ಅವರು ಯಾವುದೇ ವಚನವನ್ನು ನೀವು ತೆಗೆದುಕೊಳ್ರಿ, ಅವು ಎಷ್ಟು ಪೂರಕವಾಗಿವೆ ವ್ಯಕ್ತಿತ್ವ ವಿಕಸನಕ್ಕೆ ಅಂದರೆ, ಒಂದು ಉದಾಹರಣೆಯನ್ನು ಕೊಡೋದಾದರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯೇ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜಬೆ ಕೊರತೆಯಾದರೆ ಎನ್ನ ನತ್ತಿ ನೀನೆತ್ತು ಹೋಗ ಕೂಡಲ ಸಂಗಮ ದೇವ. ಬಹುಶಃ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಪೂರಕವಾದಂಥ ವಚನ. ಅವ್ರು ಹೇಳುವಂಥದ್ದೇನು, ನಾನು ಹಿತವಾದ ಮಿತವಾದ ಭಕ್ತಿ ಹೊರಸೂಸುವಂಥ ಒಳ್ಳೆಯ ಮಾತುಗಳನ್ನು ಆಡ್ತೇನೆ. ಆದರೆ ಅಷ್ಟಕ್ಕೆ ನಿಲ್ಲಬೇಕಾ? ಮುಂದುವರೆದವ್ರು ಹೇಳ್ತಾರೆ, ನುಡಿದಂತೆ ನಡೆವೆ. ನಾನು ಏನು ನುಡಿತೀನೋ ಅದರಂತೆ ನಡೆ ತೋರಿಸ್ತೇನೆ. ನನ್ನ ನಡೆ ಮತ್ತು ನುಡಿಯ ನಡುವೆ ಒಂದು ಕುದುರೆ ಕೂದಲಿನಷ್ಟು ವ್ಯತ್ಯಾಸ ಬಂದರೆ ನೀನು ನನ್ನನ್ನು ತುಳಿದು ಹೋಗುವಂಥ ಸವಾಲು ಹಾಕ್ತ. ಈ ರೀತಿಯ ಸವಾಲನ್ನು ನಾವು ಹಾಕ್ತಾ ಹೋದರೆ ನಮ್ಮ ವ್ಯಕ್ತಿತ್ವ ಅರಳ್ತಾ ಹೋಗುತ್ತೆ, ಕೆರಳೋದಿಲ್ಲ. ಆದರೆ ವಿಷಾದದ ಸಂಗತಿ ಅಂತಂದರೆ, ಇವತ್ತು ವ್ಯಕ್ತಿತ್ವ ಅರಳೋದ್ರ ಬದಲಾಗಿ ಕೆರಳೋದು ಜಾಸ್ತಿ ಆಗ್ತಾ ಇದೆ. ನೀವೇ ಮಕ್ಕಳು ಮಾತಾಡ್ತಾ ಬಳಸುವಂಥ ಭಾಷೆಗಳನ್ನು ನಾವು ಮೇಲೆ ಕೂತ್ಕೊಂಡೇ ಕೇಳ್ತಿರ್ತೇವೆ. ಎಷ್ಟು ಬಳಸಬಾರ್ದಂಥ ಕೊಳಕು ಪದಗಳನ್ನು ಬಳಸ್ತೀರೋ ಅಷ್ಟು ಕೆಟ್ಟ ಪದಗಳನ್ನು ಬಳಸ್ತೀವಿ. ಅದು ಏನು ಸೂಚಿಸ್ತಾ ಇದೆ ಅಂತಂದರೆ, ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ತೋರಿಸ್ಕೊಡ್ತೀವಿ. ನೀವು ಎಂಥ ಬೀಜ ಬಿತ್ತೀರೋ ಅಂಥ ಬೆಳೆಯನ್ನು ಪಡ್ಕೊಳ್ತೀರಿ. ಒಳ್ಳೆಯ ಬೀಜ ಬಿತ್ತಿದರೆ ಒಳ್ಳೆಯ ಫಲ ಬರುತ್ತೆ. ನೀವು ಬೇವನ್ನು ಬಿತ್ತಿ ಮಾವಿನ ಹಣ್ಣು ಬೇಕು ಅಂದರೆ ಖಂಡಿತ ಸಿಗಲ್ಲ. ಮಾವಿನ ಹಣ್ಣು ಬೇಕು ಅಂದರೆ ಮಾವಿನ ಬೀಜವನ್ನೇ ಬಿತ್ತಬೇಕಾಗುತ್ತೆ. ಹಾಗೆ ಮನುಷ್ಯತ್ವವನ್ನು ಉಳಿಸ್ಕೊಂಡು ಸಮಾಜದಲ್ಲಿ ಘನತೆ ಗೌರವವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ಅವನು ತನ್ನೊಳಗಡೆ ಎಂಥ ಬೀಜಗಳನ್ನು ಬಿತ್ಕೊಳ್ಬೇಕು ಅಂತ ಹೇಳಿ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಆ ಬೀಜಗಳೇ ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ, ಸಹಕಾರ, ಪರೋಪಕಾರ, ಇಂಥ ಮೌಲ್ಯಗಳನ್ನು ಬಾಲ್ಯದಿಂದಲೇ ಮನೆಯಲ್ಲಿ ತಾಯಿ ತಂದೆ ಮಕ್ಕಳಲ್ಲಿ ಬಿತ್ತುತ್ತಾ ಹೋದರೆ ಅವರ ವ್ಯಕ್ತಿತ್ವವೇ ಪರಿವರ್ತನೆ ಆಗ್ತಾ ಹೋಗುತ್ತೆ. ಮನುಷ್ಯ ಮನಸ್ಸು ಮಾಡಿದರೆ ಒಳ್ಳೆಯ ಶ್ರೇಷ್ಠ ಸ್ಥಾನವನ್ನು ತಲುಪಬಹುದು, ಅಷ್ಟೇ ಅಧಪ್ಪತನಕ್ಕೂ ಹೋಗ್ಬೋದು. ನಾವು ಒಳ್ಳೆಯವರಾಗೋದು ಕೆಟ್ಟವರಾಗೋದು ಬೇರೆಯವರನ್ನು ಅವಲಂಬಿಸಿಲ್ಲ. ನಾವೇನು ಹೇಳ್ತೀವಿ, ಅವನಿಂದ ಕೆಟ್ಟುಬಿಟ್ವಿ ಇವನಿಂದ ಕೆಟ್ವಿ ಅಂತ. ಕೆಟ್ಟಿರುವಂಥದ್ದು ನಮ್ಮ ನಡಾವಳಿಕೆಯಿಂದ. ನಾವು ಒಳ್ಳೆಯ ವಿಚಾರಗಳನ್ನು ಮಾಡ್ತಾ ಇದ್ದರೆ, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದರೆ
ನಮ್ಮ ವ್ಯಕ್ತಿತ್ವ ಕೆಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ನಮ್ಮ ಒಡನಾಟ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿನೇ ಬಸವಣ್ಣವರು ಹೇಳ್ತಾರೆ, ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ, ಆವ ಹಾವಾದಡೆಯನ್ನು ವಿಷವಂದೆ, ಅಂಥವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಅಯ್ಯ ಅಂತ ಹೇಳ್ತಾರೆ. ಒಳ್ಳೆಯವರು ಒಡನಾಟ ಮಾಡಿದರೆ ನಾವು ಒಳ್ಳೆಯವರಾಗ್ತೀವಿ, ದುಷ್ಟರ ಒಡನಾಟ ಮಾಡಿದರೆ ನಾವು ದುಷ್ಟರೇ ಆಗ್ತೀವಿ. ಆ ಒಳ್ಳೆಯವರ ಒಡನಾಟ ಸಿಹಿಯನ್ನು ಸವಿದ ಹಾಗೆ, ಅದೇ ಕೆಟ್ಟವರ ಒಡನಾಟ ವಿಷವನ್ನು ಕುಡಿದ ಹಾಗೆ. ಈಗ ನಾವು ಆಲೋಚನೆ ಮಾಡಬೇಕು, ನಾವೇನು ಸಿಹಿಯನ್ನು ಸ್ವೀಕಾರ ಮಾಡಬೇಕೆ ಅಥವಾ ವಿಷವನ್ನು ಕುಡಿಬೇಕೆ? ಮನುಷ್ಯನಿಗೆ ವಿವೇಕ ಇದೆ, ಆ ವಿವೇಕದ ಸದ್ಬಳಕೆ ಮಾಡಿಕೊಂಡ್ರೆ ವ್ಯಕ್ತಿಯ ವಿಕಾಸ ಆಗಲಿಕ್ಕೆ ಸಾಧ್ಯ. ಹಾಗಾಗಿನೇ ಅವ್ರು ಹೇಳಿದ್ದು ಅರಿವೇ ಗುರು ಅಂತ. ನನ್ನೊಳಗಡೆ ಇದೆ ಅರಿವು, ಅದು ಹೊರಗಡೆ ಅಲ್ಲ ಇರುವಂಥದ್ದು. ಆ ಅರಿವನ್ನು ಪಡ್ಕೊಳ್ತಾ ಹೋದರೆ ನಮ್ಮ ಬದುಕು ಬದಲಾವಣೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿಯೇ ಯಾರೋ ಮಕ್ಕಳು ಯಾರೋ ಹೇಳಿದರು, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ರತ್ನವ ಕೆಡಗುಡದೆ ಅಲಂಕರಿಸಿದೆಯಾದರೆ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಶ್ರೀವಂತರು ಬೇರಿಲ್ಲ ಕಾಣ. ಬಹುಶಃ ಇಡೀ ವಿಶ್ವದಲ್ಲಿ ಹೊನ್ನು ಹೆಣ್ಣು ಮಣ್ಣಿಗಾಗಿ ಹೋರಾಟ ಮಾಡ್ತಾ ಇರುವಂಥದ್ದನ್ನು, ಯುದ್ಧ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇವತ್ತು ಅಮೇರಿಕ, ಇಸ್ರೇಲ್, ಇರಾಕ್ ಮತ್ತಿತರ ದೇಶಗಳ ಮಧ್ಯೆ ನಡೀತಾ ಇರೋವಂಥ ಯುದ್ಧ ಯಾತಕ್ಕಾಗಿ? ನಾನು ದೊಡ್ಡಣ್ಣ ಆಗಬೇಕು, ನಾನು ಹೇಳಿದಂತೆ ಬೇರೆಯವರು ಕೇಳಬೇಕು ಅನ್ನುವಂಥ ಅಹಂ. ಮನುಷ್ಯ ಅಹಮ್ಮನ್ನು ಕಳ್ಕೊಳ್ಳದೇ ಇದ್ದರೆ ಅವನು ದೊಡ್ಡವನಾಗಲ್ಲ. ಹಾಗಾಗಿ ಶರಣರು ಹೇಳಿದ್ದು ಸದುವಿನಯವೇ ಸದಾಶಿವನನ್ನು ಒಲಿಸುವ ದಾರಿ ಅಂತ. ಯಾವಾಗ ನಾವು ವಿನಯವಂತರಾಗ್ತೀವೋ ಆಗ ನಾವು ಹೊನ್ನು ಹೆಣ್ಣು ಮಣ್ಣಿನ ಬಗ್ಗೆ ಅತಿಯಾದಂಥ ವ್ಯಾಮೋಹವನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಅದರ ಬದಲಾಗಿ ಜ್ಞಾನವೇ ನಿಜವಾದಂಥ ಸಂಪತ್ತು ಅಂತ ಭಾವಿಸ್ಕೊಂಡು, ನಾಲೆಜ್ ಈಸ್ ಪವರ್ ಅಂತ ಏನು ಹೇಳಿದ್ರಲ್ಲ, ಅದೇ ಒಂದು ಶಕ್ತಿ. ಇವತ್ತು ಜಗತ್ತಿನಲ್ಲಿ ಯಾರು ದೊಡ್ಡವರಪ್ಪ ಅಂದರೆ ಯಾರು ಸರಿಯಾದಂಥ ಅರಿವನ್ನು ಪಡ್ಕೊಂಡಿದ್ದಾರೋ ಅವರು ಬಹಳ ಶ್ರೇಷ್ಠ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇದೆ. ಆ ನೆಲೆಯಲ್ಲಿ ಮಕ್ಕಳೇ, ನಾವು ನಿಮಗೆಲ್ಲ ಹೇಳುವಂಥದ್ದು ಸ್ವಲ್ಪ ಲಕ್ಷ್ಯ ಕೊಟ್ಟು ಪಾಠಗಳನ್ನು ಶಾಲೆಯಲ್ಲಿ ಕೇಳ್ರಿ, ಇಂಥ ಸಂದರ್ಭದಲ್ಲಿ ಕೇಳ್ರಿ, ಕೇಳಿದ್ದನ್ನು ಸ್ವಲ್ಪ ಟಿಪ್ಪಣಿ ಮಾಡ್ಕೊಳ್ಳೋದನ್ನು ರೂಢಿಸ್ಕೊಳ್ರಿ. ಮತ್ತೆ ಮನೆಗೆ ಹೋದ್ಮೇಲೆ ಓದೋದು, ರೂಮ್ಗೆ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಅವತ್ತು ಏನು ನಡೀತು ಅಂತ ಹೇಳಿ ಅವಲೋಕನ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ನೀವೆಲ್ಲರೂ ಕೂಡ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಚಂದ್ರಶೇಖರನವರು ಒಂದು ಉದಾಹರಣೆಯನ್ನು ಕೊಟ್ಟರು. ಅಲ್ಲಿ ಯಾರೋ ನನ್ನ ಕಂಡರು, ನಿಮ್ಮಲ್ಲಿ ಒಬ್ಬ ಜವಾನ ಇದ್ನಲ್ಲ, ಆ ಜವಾನನ ಮಗ ದೊಡ್ಡ ಡಾಕ್ಟರ್ ಆಗಿದ್ದಾನಂತೆ, ನಿಜವಾ ಅಂತ. ನಿಮ್ಗೆ ಅನೇಕ ಮಕ್ಕಳಿಗೆ ಗೊತ್ತಿರಲಾರ್ದು, ನಮ್ಮಲ್ಲಿ ಮಹಾದೇವಪ್ಪ ಅಂತ ಹೇಳಿ ಒಬ್ಬ ಜವಾನ ಇದ್ದ. ಅವನು ಶಾಲೆಯ ಕೆಲಸದ ಜೊತೆಗೆ ಇವತ್ತು ಹೇಗೆ ರಮೇಶ್ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನ, ಹಾಗೆ ಅವನು ಕೂಡ ಶಾಲೆಯ ಕೆಲಸದ ಜೊತೆಗೆ ನಮಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದ. ಅವನು ಮಕ್ಕಳಿಬ್ಬರು, ಒಬ್ಬನು ಮಂಜುನಾಥ್, ಇನ್ನೊಬ್ಬನು ಚೇತನ ಅಲ್ಲ, ಚೇತನ್. ಮಂಜುನಾಥ್ ಅಣ್ಣ, ಚೇತನ್ ತಮ್ಮ ಕಲಾವಿದ. ನಮ್ಮ ಎಲ್ಲ ನಾಟಕಗಳಲ್ಲಿ ಅಥವಾ ನೀವೇನು ಇವತ್ತು ಮಕ್ಕಳು ನೃತ್ಯ ಮಾಡಿದ್ರಲ್ಲ ಅಂಥದ್ರಲ್ಲಿ ಅವನು ಭಾಗವಹಿಸ್ತಾ ಇದ್ದ. ತುಂಬ ಬುದ್ಧಿವಂತ ಹುಡುಗ. ಅವನಿಗೆ ಹೋಲಿಸಿದ್ರೆ ಅವ್ರ ಅಣ್ಣ ಅಂತ ಬುದ್ಧಿವಂತ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆದರೆ SSLCಯಲ್ಲಿ ಅವನು ರ್ಯಾಂಕ್ ಪಡೆದ. ಸಾಣೆಹಳ್ಳಿಯ ಶಾಲೆಯಲ್ಲೇ ಓದಿ.
ಯಾರೂ ಕಲ್ಪನೆ ಮಾಡ್ಕೊಂಡಿಲ್ಲ ಆ ಹುಡುಗ ರ್ಯಾಂಕ್ ಬರ್ತಾನೆ ಅಂತ. ರ್ಯಾಂಕ್ ಪಡೆದ ಮೇಲೆ ಅವನನ್ನು ಮೆಡಿಕಲ್ ಓದಿಸುವಂಥ ಸಾಮರ್ಥ್ಯ ಅವ್ರ ತಂದೆಗಿರಲಿಲ್ಲ. ನಮ್ಮ ಅನುಭವ ಮಂಟಪಕ್ಕೆ ಸೇರಿಸಿ ನಾವೇ ಒಂದಿಷ್ಟು ಅವನಿಗೆ ದುಡ್ಡು ಕೊಟ್ಟು, ಬೇರೆ ಬೇರೆಯವರೆಲ್ಲ ದುಡ್ಡು ಕೊಟ್ಟು, ಇಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಓದಿದಂಥ ಹುಡುಗ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಚೆನ್ನಾಗಿ ಅಂಕಗಳನ್ನು ಸಂಪಾದನೆ ಮಾಡಿದ. ಫ್ರೀ ಮೆಡಿಕಲ್ ಸೀಟ್ ಸಿಗುತ್ತೆ ಅವನಿಗೆ. ಅವನಿಗೆ ಡಾಕ್ಟರ್ ಎಂಥದ್ದು MBBS ಮಾಡಿದ, MD ಮಾಡಿದ. ಇವತ್ತು ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲ್ನಲ್ಲಿ ಒಬ್ಬ ಶ್ರೇಷ್ಠ ವೈದ್ಯ. ತಿಂಗಳಿಗೆ ಅವನಿಗೆ 3-4 ಲಕ್ಷ ರೂಪಾಯಿ ವೇತನ ಬರ್ತಾಯಿದೆ. ಯಾರೇ ಈ ಭಾಗದಿಂದ ಹೋದರೂ ಕೂಡ ಅವ್ರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣ್ತಾನೆ, ಅವ್ರಿಗೆ ಬೇಕಾದಂಥ ಸಹಾಯ ಮಾಡ್ತಾನೆ. ಇದು ಅವನ ವ್ಯಕ್ತಿತ್ವವನ್ನು ಹೇಗೆ ವಿಕಾಸಪಡಿಸ್ಕೊಂಡ. ಅವನು ತನ್ನ ದುಡಿಮೆ ಮಾಡ್ಕೊಂಡು ಈಗ ಅಮೇರಿಕಾದಲ್ಲಿದ್ದಾನೆ. ಆದರೆ ಅವತ್ತು ಬಹಳ ಜಾಣ ಅಂತ ಯಾರನ್ನು ತಿಳ್ಕೊಂಡಿದ್ದು, ಅವನು ಸ್ವಾರ್ಥಿ ಆಗಿದ್ದಾನೆ. ಯಾರು ಏನೂ ಅಲ್ಲ ಅಂತ ತಿಳ್ಕೊಂಡಿದ್ದು, ಅವನು ಸಮಾಜಮುಖಿಯಾಗಿದ್ದಾನೆ. ವ್ಯಕ್ತಿತ್ವ ವಿಕಾಸ ಆಗೋದು ಅಂದರೆ ಸ್ವಾರ್ಥಿ ಆಗೋದಲ್ಲ, ಸಮಾಜಮುಖಿಯಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು. ಹಾಗೆ ತೊಡಗಿಸ್ಕೊಂಡಾಗ ಆ ವ್ಯಕ್ತಿಗೆ ನಿಜವಾದಂಥ ಘನತೆ, ಗೌರವ ಬರಲಿಕ್ಕೆ ಸಾಧ್ಯ. ಈ ನೆಲೆಯಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಆಸಕ್ತಿ ಇಟ್ಕೊಳ್ಬೇಕು, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ನಾನು ಯಾರಿಗಿಂತ ಕಡಿಮೆ ಇಲ್ಲ ಅನ್ನುವಂಥ ಭಾವ ನಿಮ್ಮಲ್ಲಿ ಬಲಗೊಳ್ಳಬೇಕು. ಆಗ ನೀವು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ವಿಕಾಸಪಡಿಸಿಕೊಂಡು ಸಮಾಜದಲ್ಲಿ ತಲೆ ಎತ್ತಿ ಬಾಳಲಿಕ್ಕೆ, ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಂಥ ಗೋಷ್ಠಿಗಳು ನಿಮಗೆ ಸ್ಫೂರ್ತಿಯನ್ನು ನೀಡಲಿ ಅಂತ ಹಾರೈಸಿ ಭಾಳ ಅದ್ಭುತವಾಗಿ ಮಾತನಾಡಿದರು ನವೀನ್ ಕುಮಾರ್ ಅವರು. ಅವ್ರಿಗೇನದು ಹೊಸ್ತಲ್ಲ, ಆ ಮಾತುಗಳಲ್ಲೇ ಒಂದು ರೀತಿಯ ಮಾಧುರ್ಯ ಇರುತ್ತೆ. ಆದರೆ ಅದಕ್ಕಿಂತ ಖುಷಿ ಕೊಟ್ಟಿತ್ತು ಅವ್ರ ಮಗಳು ಮಾತಾಡಿ. ಅವಳಿಗೆ ನಾವು ಅದಕ್ಕೆ ಅವ್ರಿಗೆ ಆಕೆನೂ ಕಂಠಪಾಠ ಮಾಡಿದ್ಲ. ಕಂಠಪಾಠ ಮಾಡಿಲ್ಲ. ಆಕೆ ಹಾವಭಾವವನ್ನು ನೀವು ನೋಡಿದ್ರಿ, ಕೈ ಎತ್ತಿದ್ದು, ಆಮೇಲೆ ಒಂದೊಂದು ಧ್ವನಿ ಹೊರಡುವಾಗ ಹೇಗೆ ಹೊರಡ್ತಿತ್ತು. ಇದು ನಮ್ಮ ಮಕ್ಕಳಿಗೆ ಸ್ಫೂರ್ತಿ ಆಗಬೇಕು. ನೀವು ಹಾಳಿ ಇಟ್ಕೊಂಡು ಓದೋದು ಅದು ಕಡಿಮೆ ಆಗಬೇಕು. ಅದನ್ನು ಮನಸ್ಸಿನಲ್ಲಿ ಮೊದಲೇ ಓದ್ಕೊಂಡ್ಬಂದ್ಬಿಡಿ. ಈಗ ನೋಡಿ, ಆ ಮಗು, ನಿನ್ನ ಹೆಸರೇನು? ಸಿಂಧು. ಆಕೆಗೆ ಅದು ಎತ್ತರ, ಅಲ್ಲಿ ನಿಲ್ಲಕ್ಕಾಗಲ್ಲ. ಆದರೆ ಕೈಯಲ್ಲಿ ಪೇಪರ್ ಇದೆ, ಅದನ್ನು ಹಿಡ್ಕೊಳ್ಳೋಕೆ ನಡುಗ್ತಾ ಇದೆ ಕೈ. ಆದರೆ ಆಕೆಗೆ ಆತ್ಮವಿಶ್ವಾಸ ಇತ್ತು. ಏನು ನಡಗಿದ್ರು ಕೂಡ ನಾನು ಹೇಳಬೇಕಾದದ್ದನ್ನು ಹೇಳ್ತೇನೆ ಅನ್ನುವಂಥ ಆ ಧೈರ್ಯ ನಿಮಗಿದ್ದರೆ ನೀವು ಕೂಡ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಸಾಧ್ಯ ಅನ್ನುವಂಥದ್ದು ಮೂರ್ಖರ ಡಿಕ್ಷನರಿಯಲ್ಲಿದೆ. ನೀವು ಆ ಡಿಕ್ಷನರಿಗೆ ಹೋಗೋದು ಬೇಡ, ಒಳ್ಳೆಯವರಾಗಿ ಅಂತ ಹೇಳಿ ಎಲ್ಲ ಮಕ್ಕಳು ಚೆನ್ನಾಗಿ ಮಾತನಾಡಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತುಗಳನ್ನು ಮುಕ್ತಾಯ.